ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಹಾಕುಂಭಮೇಳದ ಮೂಲಕ ಹಿಂದೂಗಳ ತಾಕತ್ತನ್ನ ಇಡೀ ಜಗತ್ತಿಗೆ ತೋರಿಸಿದ್ದ ಯೋಗಿ ಆದಿತ್ಯನಾಥ್ ಜಿ ಇದೀಗ ಮತ್ತೊಂದು ಸೇವೆಗೆ ಮುಂದಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲು ಸಾಧ್ಯವಾಗದ ಜನರಿಗೆ ಮಹಾಕುಂಭದ ಸ್ನಾನ ಮಾಡಿಸೋದಕ್ಕೆ ಹೊರಟಿದ್ದಾರೆ. ಯೋಗಿಜಿಯವರು ಕೈಗೊಂಡಿರುವ ಈ ಸೇವೆಯನ್ನ ಇಡೀ ಜಗತ್ತೇ ಕೊಂಡಾಡ್ತಿದೆ. ಅಷ್ಟಕ್ಕೂ ಯೋಗಿ ಹಮ್ಮಿಕೊಂಡಿರುವ ಹೊಸ ಯೋಜನೆ ಯಾವುದು ಅನ್ನೋದನ್ನ ಹೇಳ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವು ಹಿಂದುತ್ವದ ಪೋಷಕರಾಗಿದ್ರೆ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾದರೆ ಇತರರಿಗೆ ಶೇರ್ ಮಾಡೋದನ್ನ ಮರೆಯಬೇಡಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಇದೀಗ ಗಿನ್ನಿಸ್ ದಾಖಲೆಯನ್ನೇ ಬರೆದಿದೆ. ವಿಶ್ವದ ಹಿಂದೂಗಳ ಮಹಾ ಸಂಗಮವನ್ನ ಕಣ್ಣಾರೆ ಕಂಡು ಕೋಟ್ಯಂತರ ಹಿಂದೂಗಳು ಪುನೀತರಾಗಿದ್ದಾರೆ. ಅದರಲ್ಲೂ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಅಂತಾನೆ ಕರೆಸಿಕೊಳ್ಳುವ ಯೋಗಿ ಆದಿತ್ಯನಾಥ್ ಜಿ ಅವರ ಕಾರ್ಯಕ್ಕೆ ಎಲ್ಲೆಡೆಯಿಂದಲೂ ಶ್ಲಾಘನೆ ವ್ಯಕ್ತವಾಗ್ತಿದೆ. ಮಹಾಕುಂಭಮೇಳದ ಇತಿಹಾಸದಲ್ಲಿಯೇ ಇಷ್ಟೊಂದು ಮಂದಿ ಭಕ್ತರ ಸಂಗಮವಾಗಿದ್ದು ಇದೇ ಮೊದಲು. ಇದೇ ಕಾರಣದಿಂದಲೇ ಈ ಬಾರಿಯ ಮಹಾಕುಂಭಮೇಳ ಗಿನ್ನಿಸ್ ದಾಖಲೆಯ ಪುಟ ಸೇರಿದೆ. ಮಹಾಕುಂಭಮೇಳದಲ್ಲಿ ಬರೋಬ್ಬರಿ 66,33,00,000ಕ್ಕೂ ಅಧಿಕ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಿದ್ದಾರೆ. ಇಡೀ ಜಗತ್ತು ಉತ್ತರ ಪ್ರದೇಶದತ್ತ ಕಣ್ಣಾಡಿಸುವಂತೆ ಮಾಡಿರೋದು ಸಾಮಾನ್ಯದ ಕೆಲಸವಲ್ಲ. ಸದಾ ಹಿಂದುತ್ವಕ್ಕಾಗಿಯೇ ಮಿಡಿಯುವ ಯೋಗಿ ಆದಿತ್ಯನಾಥ್ ಜಿ ಸದಾ ಒಂದಿಲ್ಲೊಂದು ಕಾರಣದಿಂದಲೇ ಸುದ್ದಿಯಾಗ್ತಲೇ ಇರ್ತಾರೆ. ಇಡೀ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರನ್ನ ಪ್ರೀತಿಯಿಂದ ಬಾಬಾಜಿ ಅಂತಾನೆ ಕರೀತಾರೆ. ಪ್ರತಿಪಕ್ಷ ನಾಯಕರಿಂದ ಹಿಡಿದು ವಿರೋಧಿಗಳು ಕೂಡ ಯೋಗಿಜಿ ಅವರಿಗೆ ಕೈ ಮುಗಿದು ನಮಸ್ಕರಿಸ್ತಾರೆ. ಯೋಗಿಜಿ ಗುಡುಗಿದ್ರೆ ಅವರಿಗೆ ಎದುರಾಗಿ ನಿಂತು ಮಾತನಾಡುವ ಧೈರ್ಯವನ್ನ ಉತ್ತರ ಪ್ರದೇಶದಲ್ಲಿ ಯಾರೂ ಮಾಡೋದೇ ಇಲ್ಲ. ಅದರಲ್ಲೂ ಜನಸಾಮಾನ್ಯರಂತೂ ಯೋಗಿ ಅವರ ಆಡಳಿತದಲ್ಲಿ ನೆಮ್ಮದಿಯ ಬದುಕನ್ನು ಕಾಣುತ್ತಿದ್ದಾರೆ. ಒಂದು ಕಾಲದಲ್ಲಿ ಯುಪಿ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಾ ಇದ್ರು. ಆದರೆ ಈಗ ಇಡೀ ಉತ್ತರ ಪ್ರದೇಶದಲ್ಲಿ ಶಾಂತಿಯ ಮಂತ್ರ ಪಠಿಸಲಾಗ್ತದೆ. ಎದುರಾಳಿಗಳಂತೂ ಬಾಬಾಜಿ ಆಡಳಿತದಲ್ಲಿ ಬಾಲ ಬಿಚ್ಚುವ ಕಾರ್ಯವನ್ನೇ ಮಾಡ್ತಿಲ್ಲ. ರೌಡಿಗಳೆಲ್ಲ ಎನ್ಕೌಂಟರ್ಗೆ ಬಲಿಯಾಗಿದ್ರೆ ಪುಡಿ ರೌಡಿಗಳ ಸಾಮ್ರಾಜ್ಯವೇ ಪತನವಾಗಿ ಹೋಗಿದೆ. ಒಂದು ಕಾಲದಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಸೊರಗಿದ್ದ ಉತ್ತರ ಪ್ರದೇಶದಲ್ಲೀಗ ಎಲ್ಲೆಡೆಯೂ ಅಭಿವೃದ್ಧಿ ಕಾರ್ಯಗಳೇ ನಡೆಯುತ್ತಿವೆ. ಉತ್ತರ ಪ್ರದೇಶಕ್ಕೆ ಸಂತನೋರ್ವನನ್ನ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಿಸಿದಾಗ ಇವರೇನು ಮಾಡೋದಕ್ಕೆ ಸಾಧ್ಯ ಅಂತ ಲೇವಡಿ ಮಾಡಿದ್ದವರು ಹಲವರು. ಆದರೆ ಅಂದು ಲೇವಡಿ ಮಾಡಿದ್ದ ಜನರೇ ಇಂದು ಯೋಗಿ ಆದಿತ್ಯನಾಥರ ಕಾರ್ಯವೈಖರಿಯನ್ನ ಕಂಡು ಗುಣಗಾನ ಮಾಡ್ತಿದ್ದಾರೆ. ಮುಂದಿನ ಕೆಲವು ದಶಕಗಳ ಕಾಲ ಯೋಗಿ ಆದಿತ್ಯನಾಥ್ ಅವರನ್ನ ಬಿಟ್ಟರೆ ಯಾರಿಗೂ ಕೂಡ ಉತ್ತರ ಪ್ರದೇಶದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಯೋಗಿಜಿ ಹವಾ ಸೃಷ್ಟಿಸಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆಯಷ್ಟೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಿಸಿ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದ ಯೋಗಿಜಿ ಅವರೇ ಈ ಬಾರಿಯ ಮಹಾಕುಂಭಮೇಳದ ನೇತೃತ್ವ ವಹಿಸಿದ್ರು. ಸಾಮಾನ್ಯವಾಗಿ 1,00,000 ಜನ ಸೇರುವ ಸಮಾವೇಶ ಸಂಘಟನೆ ಮಾಡೋದಕ್ಕೆ ತಿಂಗಳುಗಟ್ಟಲೆ ಕೆಲಸ ಹಿಡಿಯುತ್ತೆ. ಆದರೆ 66 ಕೋಟಿ ಜನರ ಮಹಾ ಸಂಗಮಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡೋದು ಸಾಮಾನ್ಯದ ಕೆಲಸವ. ಇನ್ನು ಕೋಟ್ಯಂತರ ಜನರ ಮಹಾಸಂಗಮದಲ್ಲಿ ಊಟೋಪಚಾರ, ಅಮೃತ ಸ್ನಾನ, ಪಾರ್ಕಿಂಗ್, ಸ್ವಚ್ಛತೆ, ಧಾರ್ಮಿಕ ಕಾರ್ಯ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸೋದು, ಮಹಾಕುಂಭಮೇಳವನ್ನ ಸಕ್ಸಸ್ ಮಾಡೋ ತಾಕತ್ತಿರೋದು ಯೋಗಿ ಆದಿತ್ಯನಾಥ್ ಅವರಿಗೆ ಮಾತ್ರವೇ ಸಾಧ್ಯ. ಇಂಥ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ ನಮ್ಮ ಯೋಗಿಜಿ. ಮಹಾಕುಂಭಮೇಳ ಸಂಪನ್ನಗೊಂಡು ವಾರಗಳು ಕಳೆಯುತ್ತಾ ಬಂದಿದೆ. ಮಹಾಸಂಗಮದ ಪವಿತ್ರ ತ್ರಿವೇಣಿ ಸಂಗಮದ ಸ್ವಚ್ಛತಾ ಕಾರ್ಯಕ್ಕೂ ಯೋಗಿಜಿ ನೇತೃತ್ವ ವಹಿಸಿದ್ದಾರೆ. ಸ್ವಚ್ಛತಾ ಕಾರ್ಮಿಕರಿಗೆ ಈಗಾಗಲೇ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದ ಯೋಗಿಜಿ ಇದೀಗ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಮಹಾಸಂಗಮದ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಸಫಾಯಿ ಕರ್ಮಚಾರಿಗಳ ಜೊತೆಗೂಡಿ ಸ್ವಚ್ಛತಾ ಕಾರ್ಯವನ್ನು ನಡೆಸುತ್ತಿದ್ದಾರೆ. ನದಿಯಲ್ಲಿ ಒಂದಿಂಚು ಮಲಿನತೆ ಉಳಿಯದಂತೆ ನೋಡಿಕೊಳ್ಳುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ,
ನದಿಯಲ್ಲಿ ಸಿಗುವ ತ್ಯಾಜ್ಯವನ್ನ ಸಂಸ್ಕರಣೆ ಮಾಡೋದಕ್ಕೂ ಯೋಜನೆಯೊಂದನ್ನು ರೂಪಿಸಿದ್ದಾರೆ ಬಾಬಾಜಿ. ಈ ಬಾರಿಯ ಮಹಾಕುಂಭ ಮೇಳದಲ್ಲಿ 66 ಕೋಟಿ ಜನರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಆದರೆ ಆರ್ಥಿಕ ಮುಗ್ಗಟ್ಟು, ವಯಸ್ಸಿನ ಕಾರಣದಿಂದಲೋ ಅದೆಷ್ಟೋ ಮಂದಿಗೆ ಪವಿತ್ರ ಸ್ನಾನ ಮಾಡುವ ಅವಕಾಶ ದೊರೆತಿಲ್ಲ. ಜೀವನದಲ್ಲಿ ಒಮ್ಮೆಯಾದರೂ ಮಹಾಕುಂಭ ಸ್ನಾನ ಮಾಡಬೇಕು ಅಂತ ಕೋಟ್ಯಂತರ ಮಂದಿ ಇಂದಿಗೂ ಕನಸು ಕಾಣುತ್ತಲೇ ಇರ್ತಾರೆ. ಇಂತಹ ಜನರಿಗೆ ಪವಿತ್ರ ಸ್ನಾನ ಮಾಡಿಸುವ ಮಹಾನ್ ಕಾರ್ಯಕ್ಕೆ ಇದೀಗ ಯೋಗಿ ಆದಿತ್ಯನಾಥ್ ಜಿ ಚಾಲನೆ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ಹೇಳಿ ಕೇಳಿ ಅತಿದೊಡ್ಡ ರಾಜ್ಯ. ಬರೋಬ್ಬರಿ 25 ಕೋಟಿ ಜನರಿಗೆ ಸಂಗಮದ ನೀರಿನಿಂದ ಸ್ನಾನ ಮಾಡಿಸೋದು ಅಂದರೆ ಸುಲಭದ ಮಾತಲ್ಲ. ಉತ್ತರ ಪ್ರದೇಶದಲ್ಲಿನ 25 ಜಿಲ್ಲೆಗಳಿಗೆ ಪವಿತ್ರ ನದಿಯ ನೀರನ್ನ ತಲುಪಿಸೋ ಸಲುವಾಗಿ 300 ಅಗ್ನಿಶಾಮಕ ದಳದ ವಾಹನಗಳನ್ನು ನಿಯೋಜಿಸಲಾಗಿದೆ. ಅಲ್ಲದೆ 21 ಅಗ್ನಿಶಾಮಕ ದಳದ ವಾಹನಗಳನ್ನು ಗಂಗಾಜಲ ತಲುಪಿಸೋ ಕಾರ್ಯಕ್ಕೆ ಬಳಸಿಕೊಳ್ಳಲಾಗ್ತದೆ. ರಾಜ್ಯದ ಪ್ರತಿ ಮನೆಗೂ ಗಂಗಾಜಲ ತಲುಪಬೇಕು ಅನ್ನೋ ಕಾರಣದಿಂದಲೇ ಈ ಯೋಜನೆಯ ಉಸ್ತುವಾರಿ ನೋಡಲು ಹಿರಿಯ ಅಧಿಕಾರಿ ಓರ್ವರನ್ನ ನಿಯೋಜನೆ ಮಾಡಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾದರಿಯಲ್ಲೇ ಗಂಗಾಜಲವನ್ನ ತಲುಪಿಸುವ ಕಾರ್ಯ ಉತ್ತರ ಪ್ರದೇಶದಲ್ಲಿ ನಡೀತಿದೆ. ರಾಜ್ಯದ ಮುಖ್ಯಮಂತ್ರಿಯಾದವರು ಸಾಮಾನ್ಯವಾಗಿ ಅಧಿಕಾರದ ಆಸೆಯಿಂದ ಕೂಡಿರುತ್ತಾರೆ. ಅಧಿಕಾರದ ಅವಧಿಯಲ್ಲಿ ಎಷ್ಟು ಸಂಪಾದನೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಮುಳುಗಿರ್ತಾರೆ. ಆದರೆ ಸದಾ ಜನರ ಸೇವೆ ಮಾಡುತ್ತಾ ಹಿಂದುತ್ವವನ್ನು ಬೆಳೆಸುತ್ತಾ ರಾಮರಾಜ್ಯದ ಕನಸನ್ನ ನನಸು ಮಾಡೋದು ಯೋಗಿ ಆದಿತ್ಯನಾಥ್ ಜಿ ಅವರಿಂದ ಮಾತ್ರವೇ ಸಾಧ್ಯ. ಇದೇ ಕಾರಣದಿಂದಾಗಿಯೇ ಯೋಗಿ ಆದಿತ್ಯನಾಥ್ ಜಿ ಇತರೆ ಜನಪ್ರತಿನಿಧಿಗಳಿಗಿಂತ ಭಿನ್ನವಾಗಿ ಕಾಣ್ತಾರೆ. ಜನರ ನಾಡಿ ಮಿಡಿತವನ್ನ ಚೆನ್ನಾಗಿ ಅರಿತಿರೋ ಯೋಗಿ ಆದಿತ್ಯನಾಥ್ ಜಿ ಅವರು ಭಾರತದ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಬೇಕು. ಆಗ ಮಾತ್ರ ಭಾರತದ ಭವ್ಯ ಪರಂಪರೆ ಮತ್ತೆ ಉದಯಿಸಲು ಸಾಧ್ಯ. ಅಷ್ಟೇ ಅಲ್ಲ, ಅಖಂಡ ಭಾರತದ ಸಂಕಲ್ಪ ನನಸು ಮಾಡೋದಕ್ಕೆ ಯೋಗಿಜಿ ಮಾತ್ರವೇ ಸಮರ್ಥರು. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.